महादेवी महादेवी ಅಮ್ಮನವರ ಮೂರ್ತಿಗೆ ಮಸಿ ಬಿತ್ತ. ಇದ್ಯಾವುದೋ ಅಪಾಯದ ಸೂಚನೆ. ಜೊತೆಗೆ ಲಲಿತಾ ಜಾಜಿ ದೇಶಕರ ಹತ್ರ ಹೋಗಿದ್ದಾರೆ. ದೇಶಕರೇನಾದರೂ ಜಾಜಿ ಅಲ್ಪಾಯುಷ್ಯದ ಬಗ್ಗೆ ಲಲಿತಂಗೆ ಹೇಳ್ಬಿಟ್ರೆ ನಂಗೇನೆ ತಾಯ್ತ ಕಟ್ಸಿ ನಿನ್ ವಶ ಮಾಡ್ಕೋಬೇಕು ಅಂತಿದ್ಯಾ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ. ಜಾಜಿನ್ ಮಟ್ಟ ಹಾಕ್ದೆ ಇಲ್ಲಿಂದ ಕದ್ಲಲ್ಲ. ನಿನ್ನ ತಾಯ್ತದ ತಂತ್ರ ನನ್ನ ಹತ್ರ ನಡೆಯಲ್ಲ. ದೇಶಿಕರು ಹೇಳ್ದ ಹಾಗೆ ಬಂಗಾರಿಗೇನಾದ್ರೂ ಗಾಳಿ ಸೋಂಕಿದ್ರೆ ಅದು ಈ ತಾಯ್ತದಿಂದಾನೇ ನಿವಾರಣೆ ಆಗ್ಬಿಡ್ಲಿ ಅಮ್ಮ. ಇನ್ಮೇಲೆ ನನ್ನ ಗಂಡನ್ಗೆ ಯಾವುದೇ ರೀತಿಯಾದ ಕೆಡಕಾಗದೇ ಇರಲಿ. ಬಂಗಾರಿ ಕೈ ಕೊಡು. ಯಾಕೋ ಕೊಡು ಕೈ. ಏನಾಯ್ತೋ? ತಾಯ್ತ ಕಟ್ತೀನಿ, ಕೈ ಕೊಡೋ. ಬಂಗಾರಿ. ಜಾಜಿ ಅದನ್ನ ಕಟ್ಟೋದ್ ಬೇಡ. ಯಾಕಮ್ಮ? ಅದು ದೇಶಕರು ಮಂತ್ರಸ್ಕೊಟ್ಟಿರೋ ತಾಯ್ತ. ಅದನ್ನ ಸುಮ್ಮನೆ ಹಾಗೆ ಮಡಿ ಇಲ್ದೆ ಕಟ್ಟಬಾರ್ದು. ಈಗ ಮನೆಯಲ್ಲಿ ಆಗ್ತಾ ಇರೋ ಅವಾಂತರಗಳೇ ಸಾಕಾಗಿದೆ. ಮಡಿ ಮೈಲ್ಗೆ ಇಲ್ದೆ ಕಟ್ಟಿ ಒಂದ್ ಹೋಗಿ ಇನ್ನೊಂದು ಆಗದ್ ಬೇಡ. ನಿನ್ಗೆ ಅಷ್ಟು ಬುದ್ಧಿ ಬೇಡವಾ? ಬಂಗಾರಿ ಎದ್ದೇಳು ನೀನು. ನಾಳೆ ಸ್ನಾನ ಮಾಡಿ ಮಡಿ ಉಟ್ಕೊಂಡು ಆಮೇಲೆ ಕಟ್ಕೊಂಡ್ರಾಯ್ತು. ನೀನ್ ಯಾಕೆ ಬರೋದಿಲ್ಲ ಅಂತ ಹೇಳು, ಕಾರಣ ಕೊಡೋ ನನ್ಗೆ. ಮನೇಲಿ ಕೆಲ್ಸ ಇದೆ ಅಂತ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಏನ್ ಕೆಲ್ಸ? ಅಮ್ಮನವ್ರ ದರ್ಶನಕ್ಕಿಂತ ದೊಡ್ಡ ಕೆಲ್ಸ ಏನು? ಅದನ್ನಾದ್ರೂ ಹೇಳೋ. ಬಂಗಾರಿ ಏನಾಯ್ತು? ಯಾಕೋ? ಜಾಜಿ ತಲೆ ಸುತ್ತಿದೆ. ಅಯ್ಯೋ ಬಾರೋ, ವೈದ್ಯರ ಹತ್ರ ಹೋಗೋಣ ಬಾರೋ. ಬೇಡ ಜಾಜಿ, ಮನೆಗೆ ಹೋಗೋಣ, ಎಲ್ಲ ಸರಿ ಹೋಗುತ್ತೆ. ಸರಿ ಆಯ್ತು, ಬಾ. ನಿಧಾನ ಬಾ. ಬಂಗಾರಿ ಏನಾಯ್ತು? ಬಿಟ್ಬಿಡಿ, ನನ್ ಕೂಗ್ ಯಾರಿಗೂ ಕೇಳ್ತಾ ಇಲ್ವಾ? ಇಲ್ಲಿ ಇವನಿದ್ರೆ ಅಲ್ಲಿರೋನ್ ಯಾರು? ತಾಯ್ತನ್ನ ಅಮ್ಮನೂರ್ ಮುಂದೆ ಇಟ್ಟು ಅವನನ್ನು ಕೂರ್ಸಿ ಕಟ್ಟು ಅಂತ ಹೇಳಿಲ್ವೇನೆ? ಕಟ್ತೀನಿ ಅಜ್ಜಿ. ಕಟ್ಟು ಜಾಜಿ ಕಟ್ಟು.
ನಿದ್ದೆ ಬಂದರೆ ವಿಗ್ರಹ ಕದಿಯೋಕ್ಕಾಗಲ್ಲ ಅಂತ. ಇಲ್ಲಮ್ಮ, ಹಾಗಾಗೋಕ್ಕೆ ಚಾನ್ಸೇ ಇಲ್ಲಮ್ಮ. ನಿಮ್ಮ ಇಡೀ ಕುಂಡ್ಲಿನೇ ಜಾಲಾಡಿದ್ದೀವಿ. ಮಿಮಿಕ್ರಿ ಮಾಡಬೇಡಿ. ವಿಗ್ರಹ ಎಲ್ಲಿದೆ ಹೇಳಿ. ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸಬೇಡಿ. ಪೊಲೀಸ್ನವರು ಮನೆಯೆಲ್ಲ ಹುಡುಕಿದ್ದಾರೆ, ಮುಚ್ಚಿಟ್ಟಿದ್ದಾರೆ, ಅವ್ರಿಗೆ ಸಿಗ್ತಾ ಇರಲಿಲ್ವಾ? ನನ್ನ ಗಂಡನ ಬಗ್ಗೆ ಚೀಪಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಲಾಕರಿಂದ ವಿಗ್ರಹ ಕದ್ದಿದ್ದು ನೀವು. ವಿದ್ಯಾಧರವ್ರೆ, ಆ ಹಳೆ ರೇಡಿಯೋನ ತೊಗೊಂಬರ್ತೀರಾ? ಇವತ್ತು ದೀಪಾ ಅವಳ ಗೊಂಬೆಗಳ ಮದುವೆ ಮಾಡ್ತಾ ಇದ್ದಾಳೆ. ಮನುನ ಅದರಿಂದ ಆದಷ್ಟು ದೂರ ಇಡಿ. ನೀವೇನು ತಲೆ ಕೆಡ್ಸ್ಕೊಬೇಡಿ ವಿದ್ಯಾ ಅವರೇ, ನಾನು ನಮ್ಮ ಸ್ಟಾಫ್ ಕಮಲಮ್ಮನ ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅರೆ ಒಂದು ಮಾತ್ರ ನಿಜ, ಐ ಲವ್ ಯು ಲಾಟ್ ಬೇಬಿ. ಐ ಲವ್ ಯು ಸೋ ಮಚ್. ಮನೆ, ಹೆಂಡತಿ, ಇರಿಟೇಷನ್, ಬಟ್ ಯುವರ್ ಬ್ಯೂಟಿ ಈಸ್ ಮೈ ಇನ್ಸ್ಪಿರೇಷನ್. ಸಿದ್ಧಾಂತ್, ನಮ್ಮ ಅಪಾರ್ಟ್ಮೆಂಟ್ಗೆ ಒಬ್ಳು ಹೊಸ ಕೆಲ್ಸದವಳು ಸೇರ್ಕೊಳ್ಳೋ ಹಾಗೆ ಕಾಣ್ತಾ ಇದೆ. ಅದೇ ನಮ್ಮ ಎದುರು ಮನೆ ಸುಬ್ಲಕ್ಷ್ಮಿ ಇದ್ದಾಳಲ್ಲ, ಅವಳು ಇವತ್ತು 3 ಮನೆ ಪಾತ್ರೆ ತೊಳೆದಿದ್ದಾಳೆ. ಹೌದಾ? ಗುರುಮೂರ್ತಿ ಅವ್ರು ಏನಾದ್ರೂ ಕೆಲಸ ಕಳ್ಕೊಂಡ್ರೆ ಸುಬ್ಲಕ್ಷ್ಮಿನ ಹೊಸ ಕೆಲ್ಸಕ್ಕೆ ಸೇರಿಸ್ಬೋದಾ ಅಂತ. ಹಂಗೆ ಏನ್ಲ ರಾಮ, ಇದು ಒಳ್ಳೆ ಜಾತ್ರೆ ಥರ ಆಗೋಯ್ತೈತೆ. ಇದನ್ನ ಹಾಕೊಂಡು ಈಚೆ ಕಡೆಗೆ ಹೋದ್ರೆ ಜನ ಹೆಂಗೆಂಗೋ ನಕ್ಬಿಡ್ತಾರಲ್ಲೋ. ರಾಮೋರೆ, ನೀವು ನನ್ನ ಮಾತು ಕೇಳ್ತಿದ್ರ ಸೂರಜ್ ಅಣ್ಣನ ಬದಲಿ ಪಪ್ಪ ಜೈಲಿಗೆ ಹೋಗ್ತಾರೆ. ಪಪ್ಪಕ್ಕೆ ಫಾಸಿ ಆಗ್ತದಂತೆ. ನಾನೇ ಸಾಯಿಸಿದ್ದು ಪೂಜಾಕನ್ನ. ಪೂಜಾ ಕೂನಿ ಮಾಡಿದ್ದು ನಾನು. ನಾನೇ ಪೂಜಾಕನ್ ಕೊಂದಿದ್ದು. ಖರೆ ಅಂದ್ರು ಅಕ್ಕಿ ಕೂನಿ ಮಾಡಿದ್ದು ನಾನು. ನನ್ನ ಮದುವೆಯಂತೆ, ಓಹ್ ನನ್ನ ಮದುವೆಯಂತೆ, ಖ್ಯಾತನ ಜೊತೆ ಮದುವೆಯಂತೆ. ಸುಳ್ಳು ಹೇಳಕ್ಕೆ ನನಗೇನು ತಲೆ ಕೆಟ್ಟಿದ್ಯೇನೋ? ನಾನು ಮನೇಲೇ ಇದ್ದೀನಿ. ನಿನಗೆ ನನ್ನ ಮಾತು ಮೇಲೆ ಅನುಮಾನ ಅಲ್ವಾ? ನಿಮ್ಮ ಅಣ್ಣ ಇದ್ದಾನೆ, ಅವನ ಹತ್ರನೇ ಮಾತಾಡು. ಏನಾಯ್ತು? ಯಾರು ಫೋನು? ಅರ್ಜುನ್ ಮಾಡಿದ್ದಾನೆ, ಮಾತಾಡೋ ಅವನ ಜೊತೆ. ಹಲೋ. ಹಾಂ ಹೇಳು ಅರ್ಜುನ್. ಅಣ್ಣ ನಿಜ ಹೇಳು, ಮಯೂರಿ ಎಲ್ಲಿದ್ದಾಳೆ? ಇದೆಂತ ಪ್ರಶ್ನೆನೋ? ಮಯೂರಿ ಇಲ್ಲೇ ಇದ್ದಲ್ಲ ಮನೇಲಿ, ನನ್ನ ಪಕ್ಕದಲ್ಲೇ ನಿಂತಿದ್ದಾಳೆ. ನಿನ್ನಿಂದ ನನ್ನ ಮಾಸ್ಟರ್ ಪ್ಲಾನೇ ಹಾಳಾಯ್ತಲ್ಲೋ. ಮಧುರ DC ಆದರೆ ವಿಕ್ರಮ್ ಸಿಂಹಂಗೆ ಬಲ ಬರುತ್ತೆ. ಈ ಮನೆನ ಹಾಳು ಮಾಡಬೇಕು ಅಂತ ನಾನು ಎಂತೆಂಥ ಪ್ಲಾನ್ ಮಾಡಿದ್ದೀನಿ ಗೊತ್ತಾ? ಮೇಘನ ನನ್ನನ್ನು ನಂಬಿದ್ದಾಳೆ. ನಾನು ಹೇಗೆ ಹೇಳ್ತೀನೋ ಹಾಗೆ ನಡ್ಕೋತಾ ಇದ್ದಾಳೆ. ಅವಳಿಗೆ ಈಗ ನಾನೇ ಗುರು. ವಿಕ್ರಮ್ ಸಿಂಹ ಕುಡಿತಕ್ಕೆ ದಾಸ ಆಗಿ ಮನೇಲಿ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಅವನು ನೋಡ್ಕೊಂಡು ಮೇಘನ ಇಲ್ಲಿ ಸಾಯ್ತಾಳೆ.